ಅಪ್ಪಿತಪ್ಪಿನೂ ನೀವು ಶುಕ್ರವಾರ ಈ ವಸ್ತುವನ್ನು ಏನೇ ಜೀವ ಹೋಗುತ್ತಂದ್ರೂ ತೊಗೊಂಬರಕ್ಕೆ ಹೋಗ್ಬಿಟ್ರಿ. ಹಾಗೆ ಮತ್ತು ಈ ತಪ್ಪನ್ನು ಖಂಡಿತ ನೀವು ಮಾಡಲೇಬಾರ್ದು. ಶುಕ್ರವಾರ ಯಾವ ವಸ್ತು ತೊಗೊಂಬಂದರೆ ಶುಭ, ಯಾವ ವಸ್ತು ತೊಗೊಂಬಂದರೆ ಅಶುಭ ಅನ್ನೋದನ್ನು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನನಗೆ ಗೊತ್ತಿರೋ ಪ್ರಕಾರ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಅನಿಸ್ಬೋದು ಇದನ್ನೆಲ್ಲ ತೊಗೊಂಬಂದರೆ ಶುಭ ಆಗುತ್ತಾ ಅಥವಾ ಇದನ್ನೆಲ್ಲ ತೊಗೊಂಬಂದರೆ ಅಶುಭ ಆಗುತ್ತಾ ಅಂತ. ಖಂಡಿತ ಇಲ್ಲಿ ಲಕ್ಷ್ಮಿಗೆ ತುಂಬ ಅಲಂಕಾರ ಮಾಡಿ ನಾವು ಕೂರಿಸೋದ್ರಿಂದ ಲಕ್ಷ್ಮಿ ನಮಗೆ ಒಲಿಯಲ್ಲ. ಅವಳಿಗೆ ಯಾವುದು ಇಷ್ಟ ಇಲ್ಲ ಅದರ ಪ್ರಕಾರ ನಾವು ನಡ್ಕೊಂಡು ಹೋದ್ರೆ ಮಾತ್ರ ನಮಗೆ ಇಲ್ಲಿ ಲಕ್ಷ್ಮಿ ಒಲಿತಾಳೆ ಒಂದು. ಹಾಗೆ ಮತ್ತು ಈ ರೀತಿ ನಾವು ಮಾಡೋದ್ರಿಂದ ಖಂಡಿತ ಒಲಿತಾಗತ್ತೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇಲ್ಲಿ ದೇವರಿಗೆ ನಾವು ದೇವಸ್ಥಾನಕ್ಕೆ ಹೋಗಿ ಚಿನ್ನ ಆಭರಣ ಹಾಕಿ ಆ ಲಕ್ಷ್ಮಿನ ಖುಷಿ ಪಡಿಸೋದಲ್ಲ, ಅವಳು ಚಿಕ್ಕ ಚಿಕ್ಕ ವಸ್ತುಗಳಲ್ಲೇ ನಿಲ್ಲಿಸಿರ್ತಾಳೆ ಮನೆಯಲ್ಲಿ. ಆದರೆ ಅದು ನಮಗೆ ಗೊತ್ತಾಗಲ್ಲ ಅಷ್ಟೇ. ಅದನ್ನು ನಾನು ಇವತ್ತು ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡ್ತೀರಂತ ಭಾವಿಸ್ತೀನಿ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ತೂಜಾ ಬ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದಾರೆ? ಚೆನ್ನಾಗಿದ್ದಾರೆ ಅಂದ್ಕೊಳ್ಳಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಶುಕ್ರವಾರ ಯಾವ ವಸ್ತು ತೊಗೊಂಬರ್ಬೇಕು ಅಂತ ಕೇಳಿದ್ರಿ. ಶುಕ್ರವಾರ ಹಾಲು ಮೊಸರು ಡೈಲಿ ಹೆಂಗೋ ತರ್ತೀರ, ಅದು ತರೋದ್ರಿಂದ ಶುಕ್ರವಾರ ತುಂಬಾ ಒಳ್ಳೆಯದು. ಹಾಗೆ ಮತ್ತು ಬಿಳಿ ಬಟ್ಟೆನ ಶುಕ್ರವಾರ ತರೋದ್ರಿಂದ ತುಂಬಾ ಉತ್ತಮ. ಬಿಳಿ ಬಟ್ಟೆ ಲಕ್ಷ್ಮಿಗೆ ತುಂಬ ಇಷ್ಟ ಆಗಿದೆ ಕಲರ್ ಅಲ್ವಾ. ಹಾಗಾಗಿ ಮತ್ತು ಬೆಳ್ಳಿ ಮತ್ತು ಚಿನ್ನ ಇವೆರಡನ್ನೂ ಶುಕ್ರವಾರ ತೊಗೊಂಬರೋದ್ರಿಂದ ಲಕ್ಷ್ಮಿಗೆ ತುಂಬಾ ಇಷ್ಟವಾಗಿತ್ತು. ಹಾಗಾಗಿ ಅವತ್ತು ನೀವು ಇದನ್ನು ತೊಗೊಂಬರೋದ್ರಿಂದ ಲಕ್ಷ್ಮಿಗೆ ತುಂಬಾ ಇಷ್ಟ ಆಗುತ್ತೆ. ಸದಾ ಕಾಲ ನಮ್ಮ ಮನೆಯಲ್ಲಿ ನೆಲೆಸ್ತಾಳಂತಲೇ ಹೇಳ್ಬೋದು. ಹಾಗೆ ಮತ್ತು ಕಲ್ಲುಪ್ಪು ಅದು ಕೂಡ ಅಷ್ಟೇ ಶುಕ್ರವಾರ ಮನೆಗೆ ತೊಗೊಂಬರೋದ್ರಿಂದ ತುಂಬಾ ಉತ್ತಮವಾಗಿರೋದಂಥದ್ದು. ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಶುಕ್ರವಾರ ಉಪ್ಪು ತರೋದ್ರಿಂದ ನಿಮ್ಮ ಮನೆಗೆ ಲಕ್ಷ್ಮಿ ನೆಲೆಸ್ತಾಳೆ. ಮತ್ತು ಯಾವುದಾದ್ರೂ ಸಾಲ ಬರಬೇಕಾಗಿರೋದಿತ್ತಂದರೆ ನೀವು ಅದನ್ನು ನೆನೆಸ್ಕೊಂಡು ಅದರೊಳಗಡೆ ಲವಂಗ ಹಾಕಿಟ್ರೆ ಖಂಡಿತ ನಿಮಗೆ ವಾಪಸ್ ದುಡ್ಡು ಬರುತ್ತೆ. ಹಾಗೆ ಮತ್ತು ಶುಕ್ರವಾರ ಅರಿಶಿನ ಕುಂಕುಮ ಮನೆಗೆ ತರೋದ್ರಿಂದ ತುಂಬ ಅಂದರೆ ತುಂಬಾ ಉತ್ತಮ, ತುಂಬಾ ಒಳ್ಳೆಯದು. ಅವತ್ತು ಅರಿಶಿನ ಕುಂಕುಮ ತಂದರೆ ಲಕ್ಷ್ಮಿ ಅರಿಶಿನ ಕುಂಕುಮ ಜೊತೆಗೆ ಮನೆಗೆ ಬರ್ತಾಳೆ ಅಂತ ಹಿರಿಯರ ನಂಬಿಕೆ ಪ್ರಕಾರ. ಅದು ನಾವು ಮಾಡಿದಾಗ ನಮಗೂ ಕೂಡ ಹೌದು ಅನಿಸಿದೆ. ಹಾಗಾಗಿ ಮಲ್ಲಿಗೆ ಹೂವು ಕೂಡ ಅಷ್ಟೇ ಲಕ್ಷ್ಮಿಗೆ ಪ್ರಿಯವಾಗಿದ್ದು, ಹಾಗೆ ಬಿಳಿ ಮಲ್ಲಿಗೆ ಹೂವು ಅಲ್ವಾ. ಹಾಗಾಗಿ ಅದನ್ನು ತುಂಬಾ ಲಕ್ಷ್ಮಿಗೆ ಇಷ್ಟ ಆಗಿರೋದ್ರಿಂದ ಅದು ನಾವು ಮನೆಗೆ ತರೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಹಾಗೆ ಅದ್ರ ಜೊತೆಗೆ ನಾವು ನೋಡಿ ಈ ಕಾಜಿನ ಬಳೆಗಳು ತೊಗೊಂಬರೋದ್ರಿಂದ ಲಕ್ಷ್ಮಿಗೆ ಪ್ರಿಯವಾಗಿದ್ದು ಬಳೆಗಳು, ಹಸಿರು ಬಳೆಗಳನ್ನ ನಮ್ಮ ಮನೆಗೆ ತರೋದ್ರಿಂದ ಅದು ಕೂಡ ತುಂಬಾ ಶುಭ ಶಕುನ ಅಂತಲೇ ಹೇಳ್ಬೋದು. ಯಾಕಂದರೆ ಲಕ್ಷ್ಮಿಗೆ ಈ ವಸ್ತುಗಳು ಮಾತ್ರ ತುಂಬ ಪ್ರಿಯವಾಗಿರೋದು. ಹಾಗಾಗಿ ಮತ್ತು ಕಮಲದ ಹೂವು ಮನೆಗೆ ಏನಾದರೂ ತುಂಬ ಸಿಗಲ್ಲ ಅಂತ ಅಪರೂಪಕ್ಕೆ ಒಂದ್ಸತಿ ನಮ್ಗೆ ಇಲ್ಲಾದರೂ ಸಿಕ್ಕರೆ ಶುಕ್ರವಾರ ಅದನ್ನು ಮನೆಗೆ ತೊಗೊಂಬರೋದ್ರಿಂದ ಕಮಲದ ಹೂವಾಗಿ ನಮಗೆ ಕಾಣಿಸುತ್ತೆ. ಆದರೆ ಅದ್ರ ಜೊತೆಗೆ ನಾವು ಲಕ್ಷ್ಮಿನ ಕರ್ಕೊಂಬರ್ತೀವಿ. ಹಾಗಾಗಿ ನಿಮಗೇನಾದರೂ ಶುಕ್ರವಾರ ಈ ವಸ್ತುಗಳು ಎಲ್ಲವೂ ಒಂದೊಂದು ಟೈಮಲ್ಲಿ ನಿಮಗೆ ಸಿಕ್ಕರೆ ತೊಗೊಂಡು ಖಂಡಿತ ಮನೆಗೆ ತೊಗೊಂಬರ್ಬೋದು. ಇದರಿಂದ ನಿಮ್ಮ ಜೀವನಕ್ಕೆ ಎಷ್ಟು ಒಳ್ಳೆಯದಾಗುತ್ತೆ, ಎಷ್ಟು ಕೆಟ್ಟದಾಗುತ್ತೆ ಅಂತ ನೀವೇ ಇದರಲ್ಲಿ ಮಾಡಿ ತಿಳ್ಕೊಬೋದು. ಯಾಕಂದರೆ ಇಲ್ಲಿ ಕೆಟ್ಟದಂತೂ ಆಗೋದಿಲ್ಲ. ಇದನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗ್ತಾ ಬರುತ್ತೆ. ನಾವು ಅಂದ್ಕೊಂಡಿರ್ತೀವಿ ಲಕ್ಷ್ಮಿಗೆ ನಾವು ಹಾಲಿನ ಅಭಿಷೇಕ ಮಾಡೋಣ, ತುಪ್ಪದ ಅಭಿಷೇಕ ಮಾಡೋಣ, ಈ ಚಿನ್ನನ ಹರಕೆ ಮಾಡಿಕೊಂಡು ಚಿನ್ನಗಳನ್ನ ಹಾಕೋಣ, ಮನೆಯಲ್ಲಿ ದೊಡ್ಡದಾಗಿ ವಿಗ್ರಹ ಕೂರಿಸ್ಬಿಟ್ಟು ಆ ಲಕ್ಷ್ಮಿಗೆ ನಾವು ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡಿದ್ರೆ ನಮಗೆ ಲಕ್ಷ್ಮಿ ಒಲಿತಾಳೆ. ಖಂಡಿತ ಅದು ತಪ್ಪು. ಶುಕ್ರವಾರ ನಾವು ಮಾಡಬೇಕಾಗಿರುವಂಥ ಕೆಲಸಗಳು ಇವೇನು ತೋರಿಸಿದ್ನಲ್ಲಿ ಇವೆಲ್ಲನೂ ತೊಗೊಂಬರ್ಬೇಕು. ಬಿಳಿ ಬಟ್ಟೆ ಕೂಡ ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರೋದ್ರಿಂದ ಅದು ಕೂಡ ನಾವು ತೊಗೊಂಡು ಬರಬೇಕು. ಹಾಗೆ ಶುಕ್ರವಾರ ಚಿಕ್ಕ ಮಕ್ಕಳಿಗೆ ನಾವು ಏನಾದರೂ ತಿಂಡಿಗಳನ್ನ ಕೊಡಿಸಿದ್ರೆ, ಸ್ವೀಟ್ಗಳು ಬೆಳ್ಳಗಿರೋ ಸ್ವೀಟ್ಗಳನ್ನ, ವೈಟ್ ಸ್ವೀಟ್ಗಳನ್ನ ಮಕ್ಕಳಿಗೆ ಕೊಡಿಸೋದ್ರಿಂದ ಅಥವಾ ಮನೆಗೆ ತೊಗೊಂಬರೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗತ್ತೆ. ಈ ರೀತಿ ಇದನ್ನು ನಾವು ಮಾಡ್ಕೋಬೋದು. ಇದು ಎಲ್ಲವೂ ಶುಭ ಶಕುನನೇ. ಅನ್ಕೊತಾ ಇರ್ತೀವಿ ಇದನ್ನೆಲ್ಲ ಮಾಡಿದ್ರೆ ನಿಜವಾಗ್ಲೂ ಆಗಲ್ಲ ಅಂತ ಹೇಳ್ಬಿಟ್ಟು, ಖಂಡಿತ ಆಗುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಯಾವುದು ಇಲ್ಲಿ ಸುಮ್ಮನೆ ಅಂತ ಯಾವುದು ಸೃಷ್ಟಿ ಆಗಿರಲ್ಲ. ನಾನು ಹೇಳಿದ್ನಲ್ಲ, ಲಕ್ಷ್ಮಿಗೆ ಇಷ್ಟು ಅಲಂಕಾರ ಮಾಡಿದ್ರೆ ಲಕ್ಷ್ಮಿ ಒಲಿತಾಳೆ ಅಂತ ಅಲ್ಲ. ಈ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಲಕ್ಷ್ಮಿನ ನೆಲೆಸಿರ್ತಾಳೆ. ಅದನ್ನು ತಿಳ್ಕೊಂಡು ಆ ಪದ್ಧತಿ ಪ್ರಕಾರ ನಾವು ನಡ್ಕೊಂಡೋದ್ರೆ ಖಂಡಿತನೂ ಒಳ್ಳೆಯದಾಗುತ್ತೆ. ಕೆಲವೊಬ್ಬರು ಈ ಶಾಸ್ತ್ರ ಮತ್ತು ಇದನ್ನೆಲ್ಲವೂ ನಂಬೋದೇ ಇಲ್ಲ. ಒಂದು ರಾಶಿಗಳಾಗಲಿ ಅದು ಇದು ಯಾವುದೂ ನಂಬಲಾರದೆ ಹೇಳಿದ್ನಲ್ಲ, ಹಿಂದಿ ಬಿಡೋದು ಕೂಡ ಹೇಳಿದ್ದೀನಿ, ಇವಾಗೂ ಹೇಳ್ತಾ ಇದ್ದೀನಿ. ಇವೆಲ್ಲ ನಾನು ನಂಬೋದೇ ಇಲ್ಲ ಅಂತ ನಾನು ಆವಾಗ ಇದ್ದಿದ್ದು. ಆವಾಗ ಹೇಳ್ತಿಲ್ಲ, ಆ ದುರಹಂಕಾರ ಅಹಂಕಾರನೇ ನಮ್ಮ ಮಣ್ಣು ಮುಗಿಸುತ್ತೆ ಅಂತ ಹೇಳೋಕ್ಕೆ ನಿಜವಾಗ್ಲೂ ನಾನೇ ಉದಾಹರಣೆ. ಇದನ್ನೆಲ್ಲ ನಾನು ಯಾವಾಗ ಪಾಲಿಸ್ಕೋತ ಬಂದಿದ್ದೀನೋ, ನಮ್ಮ ಕೈಯಲ್ಲಿ ಯಾವುದು ಸಾಧ್ಯನೋ, ನಮಗೆ ಬೆಳ್ಳಿ ಚಿನ್ನ ತರೋದಾಗಲ್ಲ. ಇಂಥ ಚಿಕ್ಕ ವಸ್ತುಗಳು ನಾವು ಕಿರಾಣಿ ಅಂಗಡಿಯಿಂದ ಮೊಸರು, ಹಾಲು, ಈ ಉಪ್ಪು, ಈ ಚಿಕ್ಕ ವೈಟ್ ಬಟ್ಟೆಗಳು ಈ ರೀತಿ ನಾವು ತೊಗೊಂಬರೋದ್ರಿಂದ ಎಷ್ಟು ಒಳ್ಳೆಯದಾಗುತ್ತೆ ನಮ್ಮ ಮನೆಗೆ. ಹಾಗಾಗಿ ಇದರಿಂದ ನಾವು ಲಕ್ಷ್ಮಿನ ನಮ್ಮ ಮನೆಯಲ್ಲೇ ನಾವು ಉಳಿಸ್ಕೋಬೋದು. ಇನ್ನು ನಾವು ಲಕ್ಷ್ಮಿನ ಆಚೆ ಹೋಗದೆ ಇರೋ ಥರ ಯಾವ ರೀತಿ ನೋಡ್ಕೋಬೇಕು, ಅವಳು ಏನು ಮನೆಯಲ್ಲಿ ಇಟ್ಕೊಂಡ್ರೆ
ಮನೆಯಿಂದ ಹೊರಗಡೆ ಹೋಗ್ತಾಳೆ ಅಥವಾ ಮನೇಲಿ ಇರ್ತಾಳೆ, ಯಾವ ವಸ್ತು ನಾವು ಶುಕ್ರವಾರ ತೊಗೊಂಬರಬಾರ್ದು ಅಂತ. ಶುಕ್ರವಾರ ಇಲ್ಲಿ ನೀವು ನೋಡಬೇಕಂದ್ರೆ ಶುಕ್ರವಾರ ಯಾವುದೇ ಒಂದು ವಸ್ತು, ಕೆಬ್ಬಿಣದ ವಸ್ತು ನಾವು ಮನೆಗೆ ತರದೇ ಬೇಡ, ತರಕ್ಕೆ ಹೋಗಲೇಬೇಡಿ. ಈ ಕತ್ರಿ, ಆಮೇಲೆ ಈ ಚಾಕು, ಯಾವುದಾದ್ರೂ ಮೊಳೆಗಳು ಅಥವಾ ಇನ್ನೂ ಏನೋ ವಸ್ತುಗಳು, ಗಾಡಿಗೆ ನಿಮಗೆ ಬೇಕಾಗಿರೋ ವಸ್ತುಗಳು ಇರ್ತವೆ ಕೆಬ್ಬಿಣದು, ಆ ಥರದ್ದೆಲ್ಲ ನೀವು ಶುಕ್ರವಾರ ತೊಗೊಂಡು ಬರಬೇಡಿ. ಖಂಡಿತ ಕಬ್ಬಿಣದ ವಸ್ತುಗಳು ಶುಕ್ರವಾರ ತೊಗೊಂಬಂದರೆ ಲಕ್ಷ್ಮಿಗೆ ಇಷ್ಟ ಆಗಲ್ಲ ಅಂತ ಹಿರಿಯರ ನಂಬಿಕೆ. ಅದೇ ಪ್ರಕಾರ ನಾವು ನಡ್ಕೊಂಡು ಹೋದರೆ ಖಂಡಿತ ನಮಗೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ನಂದು ನಂಬಿಕೆ. ಹಾಗಾಗಿ ಈ ಕತ್ರಿ, ಚಾಕು ಮತ್ತು ಇನ್ನೂ ಕೆಲವು ಕೆಬ್ಬಿಣದ ವಸ್ತುಗಳು ಏನಿರ್ತವೆ ನೋಡಿ, ಯಾವುದು ಮನೆಗೆ ತೊಗೊಂಬರಕ್ಕೆ ಹೋಗಬೇಡಿ ಶುಕ್ರವಾರ ಒಂದು ದಿವಸ. ಮತ್ತು ಇವೆಲ್ಲ ಯಾವ ವಾರ ತೊಗೊಂಬರಬೇಕು ಅಂತ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಆ ವಿಡಿಯೋನ ಮಾಡಿ ನಿಮಗೆ ನಾನು ಖಂಡಿತ ತಿಳಿಸ್ತೀನಿ. ಹಾಗೆ ಮತ್ತು ಇದೆಲ್ಲ ತರೋದ್ರಿಂದ ತುಂಬಾ ದರಿದ್ರ ಕಾಡುತ್ತೆ, ಮನೆಯಲ್ಲಿ ದುಡ್ಡು ನಿಲ್ಲಲ್ಲ, ಲಕ್ಷ್ಮಿ ಅಂತ ಫಸ್ಟ್ ಆಫ್ ಆಲ್ ನಿಲ್ಲೋದೇ ಇಲ್ಲ ಇದು ಶುಕ್ರವಾರ ಖರೀದಿ ಮಾಡೋದ್ರಿಂದ. ಮತ್ತು ಕರಿ ಬಟ್ಟೆ ಕೂಡ ನಾವು ಶುಕ್ರವಾರ ತೊಗೊಂಬರ್ಬಾರ್ದು. ಕರಿ ಬಟ್ಟೆ, ಮತ್ತು ಎಳ್ಳು, ಈ ಕರಿ ವಸ್ತುಗಳು ಏನಿರುತ್ತೆ ನೋಡಿ, ಅದನ್ನು ಕೂಡ ನಾವು ಶುಕ್ರವಾರ ಮನೆಗೆ ತೊಗೊಂಬರ್ಬಾರ್ದು. ಅದು ಶನೇಶ್ವರನ ವಸ್ತು ಆಗಿರೋದ್ರಿಂದ ಬ್ಲ್ಯಾಕ್ ಕಲರು, ಹಾಗಾಗಿ ನಾವು ಅದನ್ನು ತೊಗೊಂಬರ್ಬಾರ್ದು. ಇನ್ನು ದುಡ್ಡಿನ ವಿಚಾರದಲ್ಲಿ ಬಂದರೆ ಯಾವುದೇ ಕಾರಣಕ್ಕೂ ಶುಕ್ರವಾರ ದುಡ್ಡು ಯಾರಿಗೂ ಕೊಡಬಾರ್ದು. ಹಾಗೆ ಮತ್ತು ಸಾಲನೂ ಇಸ್ಕೋಬಾರ್ದು, ಸಾಲನೂ ಕೊಡಬಾರ್ದು. ತುಂಬಾ ಸೂಕ್ಷ್ಮದಿಂದ ಅದನ್ನು ನೀವು ಪಾಲಿಸ್ಕೊಂಡು ಬರಬೇಕಾಗತ್ತೆ. ಹಾಗೆ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ನಾವು ದುಡ್ಡನ್ನು ಒಂದು ವಸ್ತು ತೊಗೊಳಕ್ಕೆ ಹೋದಾಗ ತುಂಬ ಚೌಕಾಸಿ ಮಾಡಿ ಆ ದುಡ್ಡನ್ನು ಕೊಟ್ಟು ತೊಗೊಂಬರೋದ್ರಿಂದ ಲಕ್ಷ್ಮಿ ತುಂಬ ಗಟ್ಟಿಯಾಗಿ ಉಳ್ಕೋತಾಳೆ ಅಂತಲೇ ಹೇಳ್ಬೋದು. ನಾವು ಅವ್ರು ಕೇಳ್ದಂಗೆ ಕೊಟ್ಕೊಂಡು ಹೋದರೆ ನನ್ನ ಬೆಲೆ ಇವನಿಗೆ ಗೊತ್ತಿಲ್ಲ ಅಂತ ಲಕ್ಷ್ಮಿ ಆ ಜಾಗದಲ್ಲಿ ನಿಲ್ಲೋದೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನೀವು ಕೂಡ ಇದನ್ನೆಲ್ಲವೂ ಪಾಲಿಸ್ತೀರಾ, ಇದೆಲ್ಲವೂ ಕೂಡ ನಿಮಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಕೂಡ ಭಾವಿಸ್ತಾ ಇದ್ದೀನಿ. ಖಂಡಿತ ಈ ತಪ್ಪುಗಳನ್ನ ನೀವು ಮಾಡೋಕ್ಕೆ ಹೋಗಬೇಡಿ. ನಾವು ಚಿಕ್ಕ ತಪ್ಪುಗಳನ್ನ ಮಾಡಿಕೊಂಡು ತುಂಬ ತೊಂದರೆಗೆ ಹೋಗ್ಬಿಡ್ತೀವಿ. ಅವಾಗ ಏನು ಮಾಡಬೇಕು ಏನಿಲ್ಲ ಅಂತ ನಮ್ಗೆ ಅರ್ಥ ಆಗದೇ ಒದ್ದಾಡ್ತಾ ಇರ್ತೀವಿ. ಅಲ್ಲಿ ದೇವ್ರು ಕೇಳು, ಇಲ್ಲಿ ದೇವ್ರು ಕೇಳು, ಯಾರು ಮಾಟ ಮಂತ್ರ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು ಅಂತ ಒದ್ದಾಡ್ತಾ ಇರ್ತೀವಿ. ಇದೆಲ್ಲವೂ ನಿಜ ಇರ್ಬೋದು, ಆದರೆ ನಾವು ಕೆಲವೊಂದು ತಪ್ಪುಗಳನ್ನ ತಿದ್ದುಕೊಂಡು ಹೋಗೋದ್ರಿಂದ ನಮ್ಮ ಜೀವನ ಕೂಡ ತುಂಬ ಒಳ್ಳೆಯದಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.